ಖಮೇನಿ ಭೀಕರ ಹತ್ಯೆ ಆಗಿದೆ. ಕರ್ನಾಟಕದಲ್ಲಿ ಸಂತಾಪ. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಅಲಿಪುರ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಸೀದಿಯಲ್ಲಿ ನಮಾಜ್ ಮಾಡಿ ಶೋಕಸಾಗರದಲ್ಲಿ ಖಮೇನಿ ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಕಪ್ಪು ಬಾವುಟ ಪ್ರದರ್ಶನ, ಅಂಗಡಿಗಳು ಕ್ಲೋಸ್ ಆಗಿದೆ. ಶೋಕಸಾಗರದಲ್ಲಿ ಖಮೇನಿ ಅಭಿಮಾನಿಗಳು ಕಣ್ಣೀರಾಗ್ತಾ ಇದ್ದಾರೆ. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಕಣ್ಣೀರಾಗ್ತಿದ್ದಾರೆ. ಖಮೇನಿ ಭೀಕರ ಹತ್ಯೆಯ ಬಳಿಕ ಇದೀಗ ಕರ್ನಾಟಕದಲ್ಲಿ ಸಂತಾಪವನ್ನ ಸೂಚಿಸ್ತಾ ಇರುವಂಥದ್ದು. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಕಣ್ಣೀರು ಹಾಕ್ತಿದ್ದಾರೆ. ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಅಲಿಪುರ 1986ರಲ್ಲಿ ಅಲಿಪುರಕ್ಕೆ ಬಂದಿರ್ತಾರೆ ಖಮೇನಿ. ಅಲಿಪುರದಲ್ಲಿ ಖಮೇನಿ ಹೆಸರಲ್ಲಿ ಆಸ್ಪತ್ರೆ ಕೂಡ ಇದೆಯಂತೆ. ಖಮೇನಿ ಸಮುದಾಯದವರೇ ಅಲಿಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕೂಡ. ಶಿಯಾ ಪಂಗಡದ ಮುಸ್ಲಿಮರಿಂದ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡಿ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ. ಶಿಯಾ ಪಂಗಡದ ಮುಸ್ಲಿಮರಿಂದ ಖಮೇನಿ ಭೀಕರ ಹತ್ಯೆಯ ಬಳಿಕ ಕರ್ನಾಟಕದಲ್ಲಿ ಮುಸ್ಲಿಮರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. रोड ब्लॉक करने को मेहरबानी से एक साइड आ जाओ। ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಕಪ್ಪು ಬಾವುಟವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು, ಒಂದು ರೀತಿಯಾಗಿ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ ಕಪ್ಪು ಬಾವುಟವನ್ನ ಹಿಡಿದುಕೊಂಡು. ಸೊ ನೋವಲ್ಲಿರುವಂಥದ್ದು ಅಂದರೆ ಖಮೇನಿಯ ಹೆಸರಲ್ಲಿ ಅಲ್ಲಿಗೆ ಈ ಹಿಂದೆ ಬಂದು ಹೋಗಿರ್ತಾರೆ, ಮತ್ತೆ ಆ ಹೆಸರಲ್ಲಿ ಆಸ್ಪತ್ರೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತಾರೆ ಅಲ್ಲಿನ ಮುಸ್ಲಿಮರು? ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಗೌರಿಬಿದನೂರು ತಾಲೂಕಿನ ಏನೊಂದು ಒಂದು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಬಹುತೇಕ ಇಸ್ರೇಲ್ಗೂ ಇರಾನ್ಗೂ ಇಸ್ರೇಲ್ಗೂ ಬಹುತೇಕ ಅವಿನಾಭಾವ ಸಂಬಂಧ ಕಟ್ಟಿರುವಂತದ್ದು. ಏನು ಈ ಒಂದು
ಇಸ್ರೇಲ್ ಅಮೆರಿಕ ದಾಳಿ ಹಿನ್ನೆಲೆಯಲ್ಲಿ ಒಂದು ಕಮ್ಯುನಿ ಹತ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಶೋಕಾಚರಣೆಗೆ ಒಂದು ಗ್ರಾಮಸ್ಥರು ಮುಂದಾಗುವಂಥದ್ದು, ಸಾಮೂಹಿಕವಾಗಿ ಒಂದು ಹಾಲಲ್ಲಿ ಒಂದು ಪ್ರಾರ್ಥನೆಗೆ ಮುಂದಾಗುವಂಥದ್ದು ಹಾಗೂ ಕಪ್ಪು ಬಾವುಟ ಪ್ರದರ್ಶಿಸಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಿ ಒಂದು ಪ್ರತಿಭಟನೆಗೆ ಮುಂದಾಗುವಂಥದ್ದು. ಈಗಾಗಲೇ ಕಮ್ಯುನಿ ಹಲವಾರು ಬಾರಿ ಒಂದು ಅಲಿಪುರಕ್ಕೆ ಒಂದು ಭೇಟಿ ನೀಡುವಂತ ಹಿನ್ನೆಲೆಯಲ್ಲಿ ಹಾಗೂ ಏನು 20,000 ಜನ ಏನು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿದ್ದಾರೆ, ಈ ಒಂದು 20,000 ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿಗೂ ಕೂಡ ಈತ ಧರ್ಮಗುರು ಆಗಿದ್ದ. ಈ ಒಂದು ಇಸ್ರೇಲ್ಗೂ ಈ ಒಂದು ಕಮ್ಯುನಿಗೂ ಮತ್ತೆ ಈ ಒಂದು ಅಲಿಪುರಕ್ಕೂ ಅವಿನಾಭಾವ ಸಂಬಂಧ ಇಟ್ಕೊಂಡಂತ ಜಾಗ ಇದಾಗಿರುವಂತದ್ದು. ಬಹುತೇಕ ಏನು ಗ್ರಾಮದಲ್ಲಿ ನೀರವ ಮೌನ ಆಚರಣೆ ಮಾಡಿರುವಂತದ್ದು ಮತ್ತೆ ಏನು ಒಂದು ಕಮ್ಯುನಿ ಸಾವಿಗೆ ಸಂತಾಪ ಸೂಚಿಸಿ ಅಳುವಂತ ನಿಟ್ಟಿನಲ್ಲಿ ಈ ಒಂದು ಮುಸ್ಲಿಂ ಸಮುದಾಯದ ಕೆಲ ಮುಖಂಡರು ಈ ಒಂದು ಘಟನೆಗೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಎಲ್ಲಿಯ ಇಸ್ರೇಲ್, ಎಲ್ಲಿಯ ಒಂದು ಇರಾನು ಮತ್ತೆ ಎಲ್ಲಿಯ ಅಲಿಪುರ ಅನ್ನುವಂತ ಸಂಬಂಧಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಶೋಕ ಸಾಗರದಲ್ಲಿ 3 ದಿನಗಳ ಕಾಲ ಶೋಕ ಸಾಗರದಲ್ಲಿ ಈ ಒಂದು ಗ್ರಾಮ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡ್ರಂತ ಗ್ರಾಮಸ್ಥರು ಇವರು ತಮ್ಮ ಧರ್ಮಗುರುವಿಗೆ ಒಂದು ಶೋಕ ಸಾಗರದಲ್ಲಿ ಒಂದು ಅಳುವ ರೀತಿಯಲ್ಲಿ ಒಂದು ಪ್ರಾರ್ಥನೆ ನಡೆಸಿರುವಂತದ್ದು. ಇನ್ನು ಏನು ಅಲಿಪುರ ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರು ಯಾರಿದ್ದಾರೆ ಮುಸ್ಲಿಂ ಸಮುದಾಯದ ಈ ಒಂದು ಗ್ರಾಮಸ್ಥರು 10-11 ಬಾರಿ ಒಂದು ಏನು ಕಮ್ಯುನಿ ಒಂದು ಭಾಗಕ್ಕೆ ಬಂದು ಹೋಗುವಂತ ನಿಟ್ಟಿನಲ್ಲಿ ಒಂದು ವ್ಯಕ್ತಿಗಳು ಸಾಕ್ಷಿ ಆಗ್ತಾರೆ. ಒಟ್ಟಾರೆಯಾಗಿ ಎಲ್ಲಿಯ ಒಂದು ವಿಚಾರ, ಈ ಒಂದು ವಿಚಾರಕ್ಕೆ ಈ ಒಂದು ಸಮುದಾಯ ಸಂತಾಪ ಸೂಚಿಸುವಂತದ್ದು ಎಲ್ಲೋ ಒಂದ್ ಕಡೆ ವ್ಯಾಪಕ ಚರ್ಚೆಯಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.